Hello my dear students, this is Jayashree, lecturer from GRWPT, Shimoga. Today we are going to learn another new session, that is Unit 6, Regional Painting, in the subject Indian Textiles and Craft. So in this subject, Regional Painting, we are going to learn the different varieties or different regional paintings of India. So India is a diversified country, and each and every Indian state is having its own kind of art and embroidery, forms of weaving and craft, as well as in the form of painting also. ಸೊ ರೀಜ್ನಲ್ ಪೇಂಟಿಂಗ್ ಅಂದರೆ ಇಂಡಿಯಾ ಎಷ್ಟು ಡೈವರ್ಸಿಫೈಡ್ ಆಗಿದೆ, ಪ್ರತಿಯೊಂದು ಝೋನಲ್ಲೂ ಕೂಡ ಪ್ರತಿಯೊಂದು ಸ್ಟೇಟಲ್ಲೂ ಕೂಡ ಅದರದೇ ಆಗಿರುವಂತಹ ಕಲೆಗಳಿವೆ. ಆರ್ಟ್, ಕ್ರಾಫ್ಟ್, ವಿವಿಂಗ್, ಎಂಬ್ರಾಯ್ಡ್ರಿ ಆ್ಯಂಡ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಆರ್ಟ್ಸ್ ಎಲ್ಲದೂ ಕೂಡ ಇದೆ. ಸೊ ಇವತ್ತು ನಾವು ರೀಜನ್ ವೈಸ್ ನಮಗೆ ಇಂಡಿಯಾದಲ್ಲಿ ಯಾವ್ಯಾವ ಥರದ ರೀಜ್ನಲ್ ಪೇಂಟಿಂಗ್ಸ್ಗಳಿದ್ದಾವೆ ಅನ್ನೋದ್ರ ಬಗ್ಗೆ ಈ ಯೂನಿಟನ್ನು ಬೇಸ್ ಆಗಿದೆ. ಸೊ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅನ್ ಇಂಟ್ರೊಡಕ್ಷನ್ ಸೆಷನ್ ಆಫ್ ದಿಸ್ ಸಬ್ಜೆಕ್ಟ್, ದಟ್ ಈಸ್ ರೀಜನಲ್ ಪೇಂಟಿಂಗ್ಸ್. So this is an introduction session of different varieties of regional paintings in each and every state of India and each and every zone of India and each and in different region of India. There is lot of different kinds of regional paintings, which are ancient paintings as well as the old paintings ಅಂತ ಹೇಳ್ಬೋದು. ಏನ್ಷಿಯಂಟ್ ಪೇಂಟಿಂಗ್ಸ್ ಕೂಡ ಕ್ಯಾಟಗರೈಸ್ ಆಗುತ್ತೆ. ಸೊ ರೀಜನ್ ವೈಸ್ ಕ್ಯಾಟಗರೈಸ್ ಮಾಡಿರೋದ್ರಿಂದ ಇದಕ್ಕೆ ನಾವು ರೀಜನಲ್ ಪೇಂಟಿಂಗ್ಸ್ ಅಂತ ಕರಿತೀವಿ. So each and every region of India is having its own unique kind of painting. So as you can see, the first one is Mysore painting. So Mysore painting is the origin. Elli barutte Mysore painting? In the Karnataka state of Mysore region. Mysore region alli Mysore paintings galanna nodabodu. These paintings are made on a wooden plank with the gold foil work. Gold ಲೀಫ್ ವರ್ಕ್ ಅಂತ ಕರಿತೀವಿ. ಸೊ ಇದರಲ್ಲಿ ಗಾಡೆಸಸ್, ಹಿಂದೂ ಮೈಥಾಲಜಿಕಲ್ ಸೀನ್ಸನ್ನು ನೋಡ್ಬೋದು. ದಟ್ ಈಸ್ ದ ಸ್ಪೆಷಾಲಿಟಿ. ಮತ್ತು ಇನ್ನೊಂದು ಏನು ಅಂತಂದರೆ ದ ಪೋರ್ಟ್ರೇಟ್ಸ್ ಆಫ್ ಸ್ಪೆಷಲ್ ಹೀರೋಸ್ ಆಫ್ ದ ಕಿಂಗ್ಡಮ್ ಏನಿದೆ, ಅಂದರೆ ರಾಜರುಗಳು, ಮಹಾರಾಣಿಗಳು, ಯುವರಾಜರು ಅವ್ರದ್ದು ಪಿಕ್ಚರ್ಸನ್ನು, ಸ್ಪೆಷಲ್ ಪೋರ್ಟ್ರೇಟ್ಸ್ಗಳನ್ನು ಕೂಡ ಈ ಮೈಸೂರು ಪೇಂಟಿಂಗ್ಸಲ್ಲಿ ನೋಡ್ಬೋದು. ಆ್ಯಂಡ್ ದ ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಅ ವೆರಿ ಗ್ರೇಸ್ಫುಲ್, ಬ್ಯೂಟಿಫುಲ್ painting of Tanjavur painting. So the speciality of Tanjavur painting is, Tanjavur painting belongs to the Tamil Nadu region. ತಮಿಳ್ನಾಡಲ್ಲಿ ಒಂದು ಪ್ಲೇಸ್ ಇದೆ ತಂಜಾವೂರ್ ಅಂತ, ಅಲ್ಲಿ ಈ ಪೇಂಟಿಂಗ್ಸನ್ನು ಮಾಡ್ತಾರೆ, ತಂಜಾವೂರ್ ಪೇಂಟಿಂಗ್. ಇದರ ಸ್ಪೆಷಾಲಿಟಿ ಏನು? ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ತಂಜಾವೂರ್ ಪೇಂಟಿಂಗ್ ಈಸ್, ದಿಸ್ ಪೇಂಟಿಂಗ್ ಆಫ್ ತಂಜಾವೂರ್ ಪೇಂಟಿಂಗ್ ಇಸ್ ಅ ಫಾರ್ಮ್ ಆಫ್ 3-dimensional ಪೇಂಟಿಂಗ್ ಅಂತ ಕರಿಬೋದು. 3D ಫಾರ್ಮ್ ಆಫ್ ಪೇಂಟಿಂಗ್ ಇರುತ್ತೆ. ಇದರಲ್ಲೂ ಕೂಡ ಪ್ಯೂರ್ ಗೋಲ್ಡ್ ಫಾಯಿಲನ್ನು ಯೂಸ್ ಮಾಡ್ತಾಯಿದ್ರು. 24 ಕ್ಯಾರೆಟ್ ಗೋಲ್ಡ್ ಫಾಯಿಲನ್ನು ಅರ್ಲಿಯರ್ ಡೇಸಲ್ಲಿ ಯೂಸ್ ಮಾಡ್ತಾಯಿದ್ರು. ಇವಾಗಲೂ ಕೂಡ ಗೋಲ್ಡ್ ಲೀಫ್ ಅಥವಾ ಗೋಲ್ಡ್ ಫಾಯಿಲ್ ವರ್ಕನ್ನು ಯೂಸ್ ಮಾಡ್ತೀವಿ. ಸೆಮಿ ಪ್ರೀಷಿಯಸ್ ಸ್ಟೋನ್ಸ್ ಆರ್ ಯೂಸ್ಡ್. ದ ಸೆಮಿ ಪ್ರೀಷಿಯಸ್ ಸ್ಟೋನ್ಸ್ ಆರ್ ಯೂಸ್ಡ್ in this kind of Tanjavur painting. Semi precious stones with a very beautiful, graceful designs are made on the Tanjavur painting. And Hindu mythological scenes like Hindu goddesses are made on the Tanjavur painting. So next very important is the mural painting. Mural painting is nothing but the painting of the mural. Mural is nothing but the wall painting, ದ ಫ್ರಿಸ್ಕೋ ಪೇಂಟಿಂಗ್. ಮುರಾಲ್ ಪೇಂಟಿಂಗಿಗೆ ನಾವು ಫ್ರಿಸ್ಕೋ ಪೇಂಟಿಂಗ್ ಅಂತ ಕರಿತೀವಿ. ಇದು ಒಂದು ಕೇರಳ ರೀಜನಲ್ ಪೇಂಟಿಂಗ್. ಈ ಪೇಂಟಿಂಗನ್ನು ಯಾವುದ್ರ ಮೇಲೆ ಮಾಡ್ತಾರೆ ಅಂತಂದರೆ ವಾಲ್ ಮತ್ತು ಸೀಲಿಂಗ್ಗಳ ಮೇಲೆ ಮಾಡ್ತಾರೆ. ಅಂದರೆ ಈ ಗೋಡೆಗಳ ಮೇಲೆ, ವಾಲ್ಗಳ ಮೇಲೆ ಮತ್ತು ಸೀಲಿಂಗ್ಗಳ ಮೇಲೆ, ಅಂದರೆ ನೀವು ವಾಲ್ಗಳ ಮೇಲೆ ಮತ್ತು ಸೀಲಿಂಗಿನ ಮೇಲೆ ಈ ಥರದ ಪೇಂಟಿಂಗ್ಸನ್ನು ಮಾಡ್ತಾರೆ. ವೆರಿ ಬ್ಯೂಟಿಫುಲ್ ಆ್ಯಂಡ್ ಅಟ್ರಾಕ್ಟಿವ್ ಫಾರ್ಮ್ ಆಫ್ ಪೇಂಟಿಂಗ್, ದಟ್ ಈಸ್ ದ ಮುರಾಲ್ ಪೇಂಟಿಂಗ್ ಆಫ್ ಕೇರಳ. ಆ್ಯಂಡ್ another important kind of painting is Mughal miniature painting. As you can see, miniature is nothing but the small form of painting. ಸೊ ಸ್ಮಾಲ್ ಫಾರ್ಮ್ ಆಫ್ ಪೇಂಟಿಂಗಿಗೆ ನಾವು ಮಿನಿಯೇಚರ್ ಪೇಂಟಿಂಗ್ ಅಂತ ಕರಿತೀವಿ. ಇದು ಕೂಡ ಒಂದು ಟ್ರೆಡಿಷ್ನಲ್ ಫಾರ್ಮ್ ಆಫ್ ಪೇಂಟಿಂಗ್ ಇನ್ ದ ರಾಜಸ್ಥಾನ್ ರೀಜನ್, ಎಸ್ಪೆಷಲಿ ಇನ್ ದ ಮುಘಲ್ ಎಂಪೈರ್. ಮುಘಲ್ ಎಂಪೈರಲ್ಲಿ ಈ ಥರದ ಪೇಂಟಿಂಗ್ಸನ್ನು ಮಾಡ್ತಾಯಿದ್ರು. ತುಂಬ ದೊಡ್ಡದಾಗಿರುವಂತಹ ಪೇಂಟಿಂಗ್ಸ್ ಅಲ್ಲ, ತುಂಬ ಚಿಕ್ಕದಾಗಿರುವಂತಹ ಮಿನಿಯೇಚರ್ ಫಾರ್ಮಲ್ಲಿ ಮಾಡುವಂತಹ ಪೇಂಟಿಂಗ್ಸ್ ಆಗಿರುತ್ತೆ. ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ಮುಘಲ್ ಪೇಂಟಿಂಗ್ ಈಸ್, ದೇ ಶೋಸ್ ದೇ ಆರ್ ದ ಪೋರ್ಟ್ರೇಟ್ಸ್ ಆಫ್
king, queen, as well as some of the pictures of the royal procession, royal court pictures, the day-to-day activities which are carried out in the Mughal Empire, the discussions, the processions, the functions, the battle scene and the war scenes are depicted in a very miniature form using beautiful color combinations. They are called as Mughal miniature painting. Unlike from other ನಮ್ಮ ಬೇರೆ ತಂಜಾವೂರು ಪೇಂಟಿಂಗ್, ಮೈಸೂರು ಪೇಂಟಿಂಗ್ ಮತ್ತು ಮುರಾಲ್ ಪೇಂಟಿಂಗಲ್ಲಿ ಹಿಂದೂ ಮೈಥಾಲಜಿಕಲ್ ಸೀನ್ಸನ್ನು, ಹಿಂದೂ ಗಾಡೆಸಸ್ಗಳನ್ನ ಡಿಪಿಕ್ಟ್ ಮಾಡ್ತಾರೆ. ಆದರೆ ಈ ಒಂದು ತಂಜಾವೂರು ಮುಘಲ್ ಮಿನಿಯೇಚರ್ ಪೇಂಟಿಂಗಲ್ಲಿ ಮುಘಲ್ ಎಂಪೈರ್ ಇರೋದ್ರಿಂದ ಇದರಲ್ಲಿ ನಮಗೆ ಮೋರ್ ಆಫ್ ಪರ್ಷಿಯನ್ ಆಸ್ ವೆಲ್ ಆಸ್ ಇಸ್ಲಾಮಿಕ್ ಸ್ಟೈಲ್ ಆಫ್ ಪೇಂಟಿಂಗ್ಸ್ ವಿ ಕ್ಯಾನ್ ಸಿ ಇನ್ ದ ಮುಘಲ್ ಮಿನಿಯೇಚರ್ painting. And another next very important is Pahari painting, Pahari miniature painting. So Pahad is nothing but hill station. Pahad ಅಂದರೆ ಹಿಲ್ ಸ್ಟೇಷನ್. ಇದು ಇಂಡಿಯಾದಲ್ಲಿ ನಮಗೆ ಎಲ್ಲಿ ತುಂಬ ಜಾಸ್ತಿಯಾಗಿ ಹಿಲ್ ಸ್ಟೇಷನ್, ಇಂಪಾರ್ಟೆಂಟ್ ಹಿಲ್ ಸ್ಟೇಷನ್ ಅಂತಂದರೆ ಹಿಮಾಲಯನ್ ರೀಜನ್ ಅಂತ ಕರಿತೀವಿ. ಸೊ ಹಿಮಾಲಯನ್ ಹಿಲ್ ಸ್ಟೇಷನ್ ರೀಜನ್ನಲ್ಲಿರುವಂತಹ ಜನಾಂಗ ಏನು ಕಮ್ಯುನಿಟಿ ಏನಿದೆ ಅಂಥವರು ಈ ಪೇಂಟಿಂಗ್ಸನ್ನು ಮಾಡ್ತಾಯಿದ್ರು. ಹಾಗಾಗಿ ಈ ಪೇಂಟಿಂಗಿಗೆ ಪಹಾರಿ ಪೇಂಟಿಂಗ್ ಅಥವಾ ಪಹಾಡಿ ಪೇಂಟಿಂಗ್ ಅಂತ ಕರಿತೀವಿ. ದ ಸ್ಪೆಷಾಲಿಟಿ ಆಫ್ ಪಹಾಡಿ ಪೇಂಟಿಂಗ್ ಈಸ್ ದೇ ಶೋಸ್ ದ ಲ್ಯಾಂಡ್ಸ್ಕೇಪ್ ಡಿಸೈನ್ ಆಫ್ ಹಿಂದೂ ಮೈಥಾಲಜಿಕಲ್ ಗಾಡೆಸ್ ಆರ್ ದ ಸೀನ್ಸ್ ಆಫ್ ದ ಕೃಷ್ಣ, ರಾಮ, ಗೀತ ಗೋವಿಂದ ಆ ಥರದ ಒಂದು ಮತ್ತು ಭಗವದ್ಗೀತೆಯಲ್ಲಿ ಬರುವಂತಹ ಸೀನ್ಸ್ಗಳನ್ನು ಈ ಪಹಾಡಿ ಪೇಂಟಿಂಗಲ್ಲಿ ನೋಡ್ಬೋದು. ಬ್ಯೂಟಿಫುಲ್ ಪೇಂಟಿಂಗ್ಸ್ ವಿತ್ ಅ ಬ್ಯೂಟಿಫುಲ್ ಬ್ಯಾಕ್ಗ್ರೌಂಡ್ ಡಿಸೈನ್ಸ್ ಆಫ್ ಹಿಲ್ಸ್, ಮೌಂಟೇನ್ಸ್, ರಿವರ್ಸ್, ಲೇಕ್ಸ್, ಬರ್ಡ್ಸ್ ಮತ್ತು ಹಿಂದೂ ಮೈಥಾಲಜಿಕಲ್ ಕ್ಯಾರೆಕ್ಟರ್ಸನ್ನು ಈ ಪೇಂಟಿಂಗ್ಸಲ್ಲಿ ನೋಡ್ಬೋದು. ಆ್ಯಂಡ್ ದಿಸ್ ಪೇಂಟಿಂಗ್ ಇಸ್ ಅ ರೀಜ್ನಲ್ ಪೇಂಟಿಂಗ್ ಆಫ್ ಹಿಮಾಲಯನ್ ರೀಜನ್. Next is Madhubani painting of Bihar. As you can see, these Madhubani paintings are like a tribal embroidery. ನೋಡೋದಕ್ಕೆ ಟ್ರೈಬಲ್ ಪೇಂಟಿಂಗ್ಸ್ ಥರ ಕಾಣಿಸುತ್ತೆ. ಈ ಮಧುಬನಿ ಪೇಂಟಿಂಗ್ಸನ್ನು ಹೇಗೆ ಮಾಡ್ತಾಯಿದ್ರು ಅಂತಂದರೆ, the rural women of Bihar region, they make these kind of beautiful Madhubani painting. They used to make these kind of beautiful Madhubani painting on the freshly plastered wall. ಅಂದರೆ ಹಸಿ ಗೋಡೆಗಳ ಮೇಲೆ, ಮಣ್ಣಿಂದ ಗೋಡೆಗಳನ್ನು ಮಾಡ್ತಾಯಿದ್ರು. ಹಸಿ ಗೋಡೆಗಳ ಮೇಲೆ ಈ ಥರದ ಒಂದು ಮಧುಬನಿ ಪೇಂಟಿಂಗ್ಸನ್ನು ಮಾಡ್ತಾಯಿದ್ರು. ಇದು ಒಂದು ಟ್ರೈಬಲ್ ಟೈಪ್ ಆಫ್ ಪೇಂಟಿಂಗ್. ಇದರಲ್ಲಿ ನಮಗೆ ಗ್ರೇಸ್ಫುಲ್ ಅನ್ನುವಂಥದ್ದು ಬರಲ್ಲ, ಆದರೆ ಮೋರ್ ಆಫ್ ಕಾರ್ಟೂನಿಸ್ಟಿಕ್ ಸ್ಟೈಲ್, ಮೋರ್ ಆಫ್ ಟ್ರೈಬಲ್ ಸ್ಟೈಲ್ ಆಫ್ ಪೇಂಟಿಂಗ್. ಆ ವೆರಿ ಬ್ಯೂಟಿಫುಲ್ ಪೇಂಟಿಂಗ್ಸ್ ವಿಚ್ ಆರ್ ಮೇಡ್ ಬೈ ದ ರೂರಲ್ ವಿಮೆನ್ ಆಫ್ ಬಿಹಾರ್ ಆನ್ ದ freshly plastered wall. Later, due to the economic crisis, they followed this kind of Madhubani painting even on the fabric, even on the paper, printing ಕಳ್ಳಿ ಕೂಡ ಫ್ಯಾಬ್ರಿಕ್ ಮೇಲೂ ಕೂಡ ಈ ಥರದ ಪೇಂಟಿಂಗ್ಸ್ಗಳನ್ನ ನೋಡ್ಬೋದು. ಸೊ ಇದಕ್ಕೆ ನಾವು ಮಧುಬನಿ ಪೇಂಟಿಂಗ್ ಅಂತ ಕರಿತೀವಿ. And these are some of the regional painting like Tanjavur painting, Mysore painting, Madhubani painting, Mural painting and the very important Mughal painting. ಇವೆಲ್ಲವೂ ನಮಗೆ ರೀಜ್ನಲ್ ಪೇಂಟಿಂಗಲ್ಲಿ ಬರುತ್ತೆ. ಇದೇ ಚಾಪ್ಟರಲ್ಲಿ ನಮಗೆ ಕಂಟಿನ್ಯೂ ಆಗಿ ಮಾಡರ್ನ್ ಪೇಂಟಿಂಗ್ ಕೂಡ ಬರುತ್ತೆ, ಮಾಡರ್ನ್ ಇಂಡಿಯನ್ ಪೇಂಟಿಂಗ್ ಅಂತ. ಮಾಡರ್ನ್ ಇಂಡಿಯನ್ ಪೇಂಟಿಂಗಲ್ಲಿ ವಿ ಕ್ಯಾನ್ ಲರ್ನ್ ದ ವಾಟರ್ ಕಲರ್ ಪೇಂಟಿಂಗ್. ಮಾಡರ್ನ್ ಇಂಡಿಯನ್ ಪೇಂಟಿಂಗ್ ಅಂದರೆ ದೆರ್ ಇಸ್ ನೋ ರಿಸ್ಟ್ರಿಕ್ಷನ್ ಇನ್ ದ ಮಾಡರ್ನ್ ಪೇಂಟಿಂಗ್. ಮಾಡರ್ನ್ ಪೇಂಟಿಂಗ್ ಹೀಗೇ ಇರಬೇಕು, ಇದರಿಂದನೇ ಆಗಬೇಕು ಅನ್ನೋಂತಹ ಯಾವ ರಿಸ್ಟ್ರಿಕ್ಷನೂ ಇರಲ್ಲ. ಮಾಡರ್ನ್ ಪೇಂಟಿಂಗ್ ಅಂತಂದಾಗ ಇಟ್ ಈಸ್ ಓಪನ್ ಟು ಆಲ್ ಕೈಂಡ್ ಆಫ್ medias can be used, all type of color combination can be used. It may be naturalistic, it may be the geometrical style or the abstract style of painting, or you can use different color combinations, you can use different medias, and you can use even different the techniques of paintings in the modern painting. ನಮ್ಮ ರೀಜ್ನಲ್ ಪೇಂಟಿಂಗಲ್ಲಿ ಇದೇ ಮೋಟಿವ್ಸು ಹೀಗೆ ಇರಬೇಕು, ಇದೇ ಕಲರ್ ಕಾಂಬಿನೇಷನ್ಸ್ ಇರಬೇಕು, ಈ ಥರನೇ ಇರಬೇಕು ಅನ್ನುವಂಥ ಒಂದು ಪ್ರೊಸೀಜರ್ ಇದೆ. ಯಾಕೆಂದರೆ ಅವು ಟ್ರೆಡಿಷ್ನಲ್ ಆಗಿ ಫಾಲೋ ಆಗ್ತಾ ಇರುವಂತಹ ಪೇಂಟಿಂಗ್ಸ್. ಬಟ್ ಮಾಡರ್ನ್ ಪೇಂಟಿಂಗಲ್ಲಿ ನಮಗೆ ಆ ಥರದ ರೆಸ್ಟ್ರಿಕ್ಷನ್ಸ್ ಏನೂ ಇರಲ್ಲ. ದೇ ಆರ್ ವೆರಿ ಫ್ರೀ ಟು ಡೂ ಇನ್ ಎನಿ ಕೈಂಡ್ ಆಫ್ ಮೀಡಿಯಾಸ್, ಎನಿ ಟೈಪ್ ಆಫ್ ಕಲರ್ ಕಾಂಬಿನೇಷನ್, ಎನಿ ಟೈಪ್ ಆಫ್ ಡಿಸೈನ್ಸ್ ವಿ ಕ್ಯಾನ್ ಯೂಸ್ ಇನ್ ದ ಮಾಡರ್ನ್ ಪೇಂಟಿಂಗ್ ಲೈಕ್ ವಾಟರ್ ಕಲರ್ ಪೇಂಟಿಂಗ್,
ಆ್ಯಂಡ್ ಆಯಿಲ್ ಪೇಂಟಿಂಗ್ ಅಂತಂದರೆ ಬ್ಯೂಟಿಫುಲ್ ಆಯಿಲ್ ಪೇಂಟಿಂಗಿಂದ ಮಾಡಿರುವಂತಹ ಪೇಂಟಿಂಗ್ಸ್ಗಳನ್ನು ಕೂಡ ನಾವೆಲ್ಲೋ ಕೂಡ ನೋಡ್ತೀವಿ. ಆಯಿಲ್ ಪೇಂಟಿಂಗ್ ಆರ್ ಮಿಕ್ಸ್ಡ್ ಮೀಡಿಯಾ ಇಸ್ ನಥಿಂಗ್ ಬಟ್ ವಿ ಕ್ಯಾನ್ ಯೂಸ್ ಪೇಪರ್, ವಿ ಕ್ಯಾನ್ ಯೂಸ್ ಸ್ಯಾಂಡ್, ವಿ ಕ್ಯಾನ್ ಯೂಸ್ ಕ್ಲಾತ್, ವಿ ಕ್ಯಾನ್ ಯೂಸ್ ಡಿಫ್ರೆಂಟ್ ಕಲರ್ಸ್, ವಿ ಕ್ಯಾನ್ ಯೂಸ್ ಡಿಫ್ರೆಂಟ್ ಮಟೀರಿಯಲ್ಸ್ ಲೈಕ್ ಕೊಲಾಜಿನ ಮಾಡ್ತೀವಲ್ಲ ಆ ಥರ ಡಿಫ್ರೆಂಟ್ ಮೆಟೀರಿಯಲ್ಸನ್ನು ಯೂಸ್ ಮಾಡಿ ಬ್ಯೂಟಿಫುಲ್ ಆಗಿರುವಂತಹ ಪೇಂಟಿಂಗ್ಸ್ಗಳನ್ನು, ಬ್ಯೂಟಿಫುಲ್ ಆಗಿರುವಂತಹ ಆರ್ಟ್ ಪೀಸ್ಗಳನ್ನು ಮಾಡ್ಬೋದು. ಸೊ ದೀಸ್ 3 ಟೆಕ್ನಿಕ್ಸ್ ಆರ್ ಬೇಸ್ಡ್ ಆನ್ ದ ಮಾಡರ್ನ್ ಇಂಡಿಯನ್ ಪೇಂಟಿಂಗ್. ಸೊ ನಿಮಗೆ ರೀಜ್ನಲ್ ಪೇಂಟಿಂಗಲ್ಲಿ ಇರುವಂಥದ್ದು ಬೇರೆ ಬೇರೆ ರೀಜನಲ್ಲಿ ಮಾಡುವಂಥ ಪೇಂಟಿಂಗ್ಸ್ ಆಗಿರ್ಬೋದು ಮತ್ತು ಮಾಡರ್ನ್ ಪೇಂಟಿಂಗ್ಸ್. ಸೊ ದಿಸ್ ಈಸ್ ಆ್ಯನ್ ಇಂಟ್ರೊಡಕ್ಷನ್ ಅಬೌಟ್ ದಿಸ್ ಟಾಪಿಕ್ ಆಫ್ ರೀಜ್ನಲ್ ಪೇಂಟಿಂಗ್ ವೇರ್ ಯು ಕ್ಯಾನ್ ಲರ್ನ್ ಲಾಟ್ ಆಫ್ ರೀಜ್ನಲ್ ಪೇಂಟಿಂಗ್ ಅಲಾಂಗ್ ವಿತ್ ದ ಮಾಡರ್ನ್ ಇಂಡಿಯನ್ ಪೇಂಟಿಂಗ್. ಥ್ಯಾಂಕ್ ಯು.